ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಹೋಮ್ ರೆಮಿಡಿ ಮತ್ತೆ ವೆಯ್ಟ್ ಲಾಸ್ ಡ್ರಿಂಕ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಆಫ್ಟರ್ ಪ್ರೆಗ್ನೆನ್ಸಿ ಹೊಟ್ಟೆ ಸುತ್ತ ಎಲ್ಲ ಬೊಜ್ಜು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಏನ್ ಮಾಡಿದ್ರು ಕೂಡ, ಜೊತೆಗೆ ಯಾವುದೇ ರೀತಿಯಾದಂತಹ ವ್ಯಾಯಾಮ ಜೊತೆಗೆ ಡಯಟ್ ಏನೇ ಮಾಡಿದ್ರು ಕೂಡ ನಮ್ಗೆ ಅದು ಕಡಿಮೆ ಆಗ್ತಿರಲ್ಲ. ಸೊ ಆ ಕಾರಣಕ್ಕಾಗಿ ನಾನಿವತ್ತು ನಿಮ್ಗೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಒಂದು ಡ್ರಿಂಕ್ ನ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ದೀನಿ. ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಮಾಡುವಂತಹ ಡ್ರಿಂಕ್ ಇದು. ಹಾಗೆ ಇದು ನಿಮ್ಗೆ ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಇದು ರಿಸಲ್ಟ್ ನ ಕೊಡುತ್ತೆ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡದೆ ಹೇಗೆ ಮಾಡ್ಕೊಳ್ಳೋದು ಈ ಡ್ರಿಂಕ್ ನ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಾರೆ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ. ಈ ಒಂದು ಡ್ರಿಂಕ್ ಹೊಟ್ಟೆ ಸುತ್ತ ಎಷ್ಟೇ ಬೊಜ್ಜು ಶೇಖರಣೆ ಆಗಿದ್ರು ಕೂಡ ಅದು ಮಂಜಿನಂತೆ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಸೂಪರ್ ಆಗಿರುವಂತಹ ಮ್ಯಾಜಿಕಲ್ ವೆಯ್ಟ್ ಲಾಸ್ ಡ್ರಿಂಕ್ ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಫುಲ್ ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣ ತಗೊಂಡಿದ್ದೀನಿ. ನಿಂಬೆ ಹಣ್ಣು ರಸ ಬೇಕಾಗಿಲ್ಲ. ನಿಂಬೆ ಹಣ್ಣಿನೇ ಸಿಪ್ಪೆ ಸಮೇತ ಈ ರೀತಿ ಒಂದು 3 ಪೀಸ್ ಆಗಿ ಕಟ್ ಮಾಡ್ಕೊಂಡು ನೀರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಇಂಚ್ ಆಗುವಷ್ಟು ನಾನಿಲ್ಲಿ ಚಕ್ಕೆನ ತಗೊಂಡಿದ್ದೀನಿ. ಇದ್ರ ಜೊತೆ ಒಂದು 7ರಿಂದ 8 ಮೆಣಸು ಕಾಳನ್ನ ನಾನಿಲ್ಲಿ ಜಜ್ಜಿ ಪುಡಿ ಮಾಡ್ಕೊಂಡು ನೀರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ಹಾಕಿ ಒಂದ್ 5ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮ್ ನಲ್ಲೇ ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು. ನಾನೇನಿಲ್ಲಿ 1 ಗ್ಲಾಸ್ ನೀರ್ನ ಹಾಕಿದ್ದೆ, ಅದು ಒಂದು 3/4 ಭಾಗ ಆದ್ರೂ ಆಗೋವರೆಗೂ ಇದನ್ನ ಚೆನ್ನಾಗಿ ನಾವು ಲೋ ಫ್ಲೇಮ್ ನಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬಳಸ್ಕೊಂಡಿರೋ ಪ್ರತಿಯೊಂದು ಪದಾರ್ಥಗಳು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ಮತ್ತೆ ನಮ್ಮ ಹೊಟ್ಟೆ ಸುತ್ತ ಇರೋ ಬೊಜ್ಜನ್ನ ಕರಗಿಸೋದಕ್ಕೆ ಇದು ತುಂಬಾನೇ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಒಂದ್ 5ರಿಂದ 10 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅವಾಗ ನಾವ್ ಹಾಕಿರೋ ಎಲ್ಲಾ ಪದಾರ್ಥದ ಗುಣಗಳು ಕೂಡ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಜೊತೆಗೆ ನಾವ್ ಹಾಕಿರೋ ನಿಂಬೆ ಹಣ್ಣು ಬಿಳಿ ಕಲರ್ಗೆ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನಂತರ ಇದನ್ನ ಒಂದು ಸ್ಟ್ರೈನರ್ ನ ಸಹಾಯದಿಂದ ಈ ರೀತಿ ಒಂದು ಗ್ಲಾಸ್ಗೆ ಸೋಸ್ಕೊಳ್ಬೇಕಾಗತ್ತೆ. ಮತ್ತೆ ಇದನ್ನ ನಾವು ಯಾವ ರೀತಿ ಮತ್ತೆ ಯಾವ ಟೈಮ್ ಅಲ್ಲಿ ತಗೊಳ್ಬಹುದು ಅಂತ ಹೇಳೋದಾದ್ರೆ, ಇದನ್ನ ನಾವು ಆದಷ್ಟು ಉಗುರು ಬೆಚ್ಚಗೆ ಇರೋ ರೀತಿಯಲ್ಲಿ ಇದನ್ನ ನಾವು ಕುಡಿಬೇಕಾಗತ್ತೆ. ಅಂದ್ರೆ ಸಿಪ್ ಬೈ ಸಿಪ್ ಕುಡಿಯೋ ರೀತಿ ಇದು ಇರ್ಬೇಕು. ಫುಲ್ ತಣ್ಣಗಾದ್ಮೇಲೆ ಕುಡಿದ್ರೆ ಇದರಿಂದ ನಮ್ಗೆ ಯಾವುದೇ ರೀತಿ ಪ್ರಯೋಜನ ನಮ್ಗೆ ಸಿಗೋದಿಲ್ಲ. ಇದನ್ನ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವ್ ಇದನ್ನ ಕುಡಿಬೇಕಾಗತ್ತೆ. ಇದನ್ನ ಒಂದ್ ರೀತಿಯಾದ ಡಿಟಾಕ್ಸ್ ಡ್ರಿಂಕ್ ಅಂತಾನೂ ಕೂಡ ಹೇಳ್ಬೋದು. ಇದರಿಂದ ನಮ್ಗೆ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಅನ್ನೋದು ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಮತ್ತೆ ಈ ಡ್ರಿಂಕ್ ನ ಕುಡ್ದಿದ್ ನಂತರ ಒಂದ್ ಅರ್ಧ ಗಂಟೆ ಇಲ್ಲ 1 ಅವರ್ ಆದ್ರೂ ಕೂಡ ನಮ್ಮ ಬ್ರೇಕ್ಫಾಸ್ಟ್ ಗೆ ನಾವು ಗ್ಯಾಪ್ ಕೊಡ್ಬೇಕಾಗತ್ತೆ. ಅಂದ್ರೆ ಇದನ್ನ ಕುಡ್ದಿದ್ 1 ಅವರ್ ವರ್ಗುನು ನಾವು ಕಾಫಿ, ಟೀ ಅಥವಾ ಹಾಲು ಇಲ್ಲ ಟಿಫನ್ ಯಾವುದೇ ರೀತಿಯಾಗೂ ನಾವು ಏನು ಕೂಡ ತಗೊಳ್ಬಾರ್ದು. ಸೊ ಇದೇ ರೀತಿಯಾಗಿ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಡ್ರಿಂಕ್ ನ ನೀವು ಕುಡಿತಾ ಬಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ 7 ಡೇಸ್ ನೀವು ಕುಡಿತಾ ಬನ್ನಿ. ಡೈಲಿ ಬೇಕಾದ್ರೆ ಕುಡಿಬಹುದು. 7 ಡೇಸ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹೊಟ್ಟೆಯ ಸುತ್ತ ಅಥವಾ ನಮ್ಮ ಬಾಡಿಲಿ ಎಲ್ಲೇ ಶೇಖರಣೆ ಆಗಿರುವಂತಹ ಕೊಬ್ಬು ಕೂಡ ಈ ಒಂದು ಡ್ರಿಂಕ್ ಇಂದ ಕರಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಇಂದ ನಿಮ್ಗೆ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ನ ನೀವು ನೋಡ್ತೀರಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಬೋದು. ಮತ್ತೆ ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.